ನಮ್ಮ ಮೊದಲನೇ ರೆಸಿಪಿನ ಬಾಸುಂದಿ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ತೋರಿಸ್ತೀನಿ, ನೋಡ್ಕೊಳ್ಳಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. 1 ಲೀಟ್ರ್ ಹಾಲು, ಅರ್ಧ ಬಟ್ಲು ಸಕ್ಕರೆ, ಸ್ವಲ್ಪ ಏಲಕ್ಕಿ, ಸ್ವಲ್ಪ ಕೇಸರಿ, ಸ್ವಲ್ಪ ಮಿಕ್ಸ್ಡ್ ಡ್ರೈ ಫ್ರೂಟ್ಸ್. ಆಮೇಲೆ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಹಾಲನ್ನ ಹಾಕ್ಕೋಬೇಕು. ಅದು ಹಾಲು ಕುದಿಯೋವರೆಗೂ ವೆಯ್ಟ್ ಮಾಡಬೇಕು. ಹಾಲು ಕುದೀತಾ ಇರುತ್ತಲ್ವ, ಎಲ್ಲ ಕುದ್ದು 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 ಗಟ್ಟಿಯಾಗಿ ಹಾಲು ಒಂದು ಬಟ್ಲಷ್ಟು ಬರೋ ತನಕ ಕುದಿಸ್ತಾನೆ ಇರಬೇಕು ನಾವು ಹಾಲನ್ನ ಚೆನ್ನಾಗಿ. ಆಮೇಲೆ ಇದು ಮಕ್ಳಿಗೂ ತುಂಬ ಒಳ್ಳೆಯದು, ದೊಡ್ಡವ್ರಿಗೂ ತುಂಬ ಒಳ್ಳೆಯದು. ಸಕ್ಕರೆನ ಸ್ವಲ್ಪನೇ ಹಾಕಿಸ್ಕೊಳ್ಳುತ್ತೆ, ಮತ್ತೇನು ಜಿಡ್ಡಿರಲ್ಲ, ಭಾಳ ತುಂಬ ಹೆಲ್ದಿ ಫುಡ್ ಇದು. ಈ ಕೆನೆ ಎಲ್ಲ ಸೈಡಿಗೆ ಬರೋ ತನಕ ಸ್ವಲ್ಪ ಕೈ ಆಡಿಸ್ತಾನೆ. ಕೇಸರಿ ಹಾಕೋಣ ಇದಕ್ಕೆ ಸ್ವಲ್ಪ. ಇದು ಕುದೀತಾ ಗಟ್ಟಿ ಬರುತ್ತೆ, ಅವಾಗ ಕೆನೆ ಎಲ್ಲ ಸೈಡಿಗೆ ಹೋಗುತ್ತೆ. ಅದನ್ನೆಲ್ಲ ನೀಟಾಗಿ ಎಳ್ಕೋಬೇಕು. ಈ ಥರ ನೀವು ನೀಟಾಗಿ ಕೆನೆ ಎಲ್ಲ ಒಳಗಡೆ ಬರೋ ಥರ, ಇಲ್ಲಾಂದರೆ ಎಲ್ಲ ಸೈಡ್ಗೆ ಅಂಟ್ಕೊಬಿಟ್ಟು ಎಲ್ಲ ಗಟ್ಟಿಯ ಇದಾಗ್ಬಿಡುತ್ತೆ, ಪಾತ್ರೆ ಸೀದಂಗೆ ಆಗಿಬಿಡುತ್ತೆ. ಕೆನೆ ಎಲ್ಲ ಎಳ್ಕೊತಾ ಇರಿ ಒಳಗಡೆಗೆ. ಇವಾಗೆಲ್ಲ ನೋಡಿ ಈ ಥರ ಗಟ್ಟಿ ಬಂದು ನೋಡಿ, ಕೆನೆ ಎಲ್ಲ ಕಾಣಿಸ್ತಾ ಇದೆ ಅಲ್ವ ನಿಮಗೆ, ಎಲ್ಲ ಕೆನೆ ಎಲ್ಲ ಕೋವ ಥರ ಕಾಣಿಸ್ತಾ ಇದೆ. ಈ ಟೈಮಲ್ಲಿ ಸಕ್ಕರೆ ಹಾಕೋಬಿಡಿ ಸ್ವಲ್ಪ. ಅದೇನು ಜಾಸ್ತಿನೂ ತೊಗೊಳ್ಳಲ್ಲ ಸಕ್ಕರೆ, ಒಂದು 3 ಸ್ಪೂನ್ 4 ಸ್ಪೂನ್ ಹಾಕ್ಸ್ಕೊಳ್ಳುತ್ತೆ ಅಷ್ಟೇ. ಸಕ್ಕರೆ ಹಾಕಿ ಏಲಕ್ಕಿ ಹಾಕ್ಬಿಡೋಣ. ಅದನ್ನೆಲ್ಲ ಸ್ವಲ್ಪ ಮೆಲ್ಟ್ ಆಗೋ ತನಕ ಕಲಸೋದು. ನೋಡಿ ಯಾವ ಥರ ಗಟ್ಟಿ ಆಗ್ತಾಯಿದೆ ಎಲ್ಲ ಕೋವ ಟೈಪ್ ಆಗ್ತಾಯಿದೆ ನೋಡಿ, ಹಾಲೆಲ್ಲ ಕುದ್ದು. ಅದನ್ನು ಒಂದು ಸ್ವೀಟ್ ಲೆವೆಲ್ ಬರೋ ತನಕ ಕುದಿಸ್ತಾನೆ ಇರಬೇಕು ಸ್ವಲ್ಪ. ಎಲ್ಲ ಬಾಸುಂದಿ ಅದಕ್ಕೆ ಬಂದಿದೆ. ಇವಾಗ ಈಗ ಡ್ರೈ ಫ್ರೂಟ್ಸು, ಏಲಕ್ಕಿ ಎಲ್ಲ ಹಾಕಿದ್ದೀವಿ, ಸಕ್ಕರೆ ಹಾಕಿದ್ದೀವಿ. ಇದನ್ನು ಈಗ ಬೇರೆ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಬಿಸಿ ಬಾಸುಂದಿ ರೆಡಿ ಇದೆ. ಇದನ್ನ ಟೇಸ್ಟ್ ಮಾಡೋಣ. ಈಗ ಟೇಸ್ಟ್ ಮಾಡೋಣ. ಈಗ ಸೂಪರಾಗಿ ಬಂದಿದೆ. ನೀವು ಟ್ರೈ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.